ಮರೆಯಾದ ಭಾವಜೀವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿ. ಆಧುನಿಕ ಭಾವಗೀತೆಗಳಿಗೆ ಭಾವಲಹರಿ, ಕನ್ನಡ ಸಾಹಿತ್ಯದ ಸರಸ್ವತಿ ಪುತ್ರ, ಬಾರದ ಲೋಕಕ್ಕೆ ತೂಗು ಮಂಚದ ಕವಿ ಎಚ್.ಎಸ್.ವಿ. ಹೌದು, ಈ ಭಾವಗೀತೆ ಕೇಳಿದವರಿಗೆ ನೆನಪಾಗುವುದು ಖ್ಯಾತ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಕನ್ನಡ ಸಾಹಿತ್ಯ ಲೋಕವನ್ನು ತಮ್ಮ ಬರವಣಿಗೆಯ ಮೂಲಕವೇ ಶ್ರೀಮಂತಗೊಳಿಸಿದ್ದು ವೆಂಕಟೇಶ್ ಮೂರ್ತಿ. ತೂಗು ಮಂಚದ ಕವಿ ಅಂತಲೇ ಹೆಸರುವಾಸಿ. ಅವರು ರಚಿಸಿದಂತಹ ಒಂದೊಂದು ಭಾವಗೀತೆಯು ಅರ್ಥಪೂರ್ಣ. ತಾಯಿ ಮಗುವಿನ ಪ್ರೀತಿ, ಕೃಷ್ಣನ ಮೇಲಿನ ಪ್ರೀತಿಯನ್ನು ಇಂದಿನ ದಿನಕ್ಕೆ ಸಮೀಕರಿಸಿದ ಪರಿಗೆ ಎಚ್.ಎಸ್.ವಿ. ಅವರೇ ಸಾಟಿ. ಕನ್ನಡ ನಾಡಿನ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಹೆಸರು ಮಾಡಿದ ಕವಿ, ಬರಹಗಾರ, ವಿಮರ್ಶಕ, ನಾಟಕಗಾರ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಇವತ್ತು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಕನ್ನಡ ಸಾಹಿತ್ಯ ಲೋಕವನ್ನು ತಮ್ಮ ಬರವಣಿಗೆಯ ಮೂಲಕ ಶ್ರೀಮಂತಗೊಳಿಸಿದ ಎಚ್.ಎಸ್.ವಿಗೆ ಕುವೆಂಪು, ಬೇಂದ್ರೆ, ಜಿ.ಎಸ್.ಎಸ್. ಅಡಿಗರ ನಂತರ ಕನ್ನಡ ಭಾವಗೀತೆಗಳನ್ನು ಜೀವಂತಗೊಳಿಸಿದ ಹೆಗ್ಗಳಿಕೆ ಸಲ್ಲುತ್ತೆ. ಹಾಗೆ ನೋಡಿದರೆ ಎಚ್.ಎಸ್.ವಿಯದ್ದು ತಾಯಿ ಅಂತ ಮನಸ್ಸು. ಸಾಹಿತ್ಯದ ಮೂಲಕ ನೊಂದವರಿಗೆ ಸಾಂತ್ವನವನ್ನು ಹೇಳಿದ್ದುಂಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅನ್ನುವ ಗೀತೆ ನೋವಲ್ಲೂ ಕೂಡ ಎಂಥವರಿಗೂ ಧೈರ್ಯ ತರುವಂತಹದ್ದು. ಹುಚ್ಚಿಕೋಡಿ ಮನಸ್ಸು, ಅದು 16ರ ವಯಸ್ಸು ಗೀತೆಯ ಮೂಲಕ ಹದಿಹರೆಯದ ಯುವಕರ ಭಾವನೆಗೆ ಕನ್ನಡಿಯನ್ನ ಕನ್ನಡದ ಪದಗಳ ಮೂಲಕ ಕೊಟ್ಟ ಸಾಹಿತಿ ಅಂದರೆ ಅದು ಎಚ್.ಎಸ್.ವಿ. ಅವರು. ಮೂಲತಃ ದಾವಣಗೆರೆ ಜಿಲ್ಲೆಯವರು. ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರ. ಕತೆ, ನಾಟಕ, ಕಾದಂಬರಿ, ಭಾವಗೀತೆಗಳು ಮಾತ್ರವಲ್ಲದೆ ವಿಮರ್ಶಕರಾಗಿಯೂ ಕೂಡ ಎಚ್.ಎಸ್.ವಿ. ಹೆಸರು ಮಾಡಿದರು. ಜೊತೆಗೆ ಕನ್ನಡದ ಸಿನಿಮಾದ ಚಿತ್ರಗಳಿಗೂ ಕೂಡ ಗೀತರಚನೆ ಮಾಡಿದರು. ಕಿರುತೆರೆ ಧಾರಾವಾಹಿಗಳಿಗೂ ಕೂಡ ಸಾಹಿತ್ಯ ರಚಿಸುವ ಮೂಲಕ ಹೆಸರುವಾಸಿಯಾಗಿದ್ದರು. ಮುಕ್ತ ಧಾರಾವಾಹಿಯ ಮುಕ್ತ ಶೀರ್ಷಿಕೆ ಗೀತೆ ಜನರ ಮನದಲ್ಲಿ ಜೀವಂತವಾಗಿದೆ. ಎಂದು ಆದೆವು ಬಂಧ ಮುಕ್ತ ಅಂಥೇಳಿ ಬರೆದಿದ್ದ ಎಚ್.ಎಸ್.ವಿ. ಅವರು ಇವತ್ತು ತಮ್ಮ ತನುವಿನ ಬಂಧದಿಂದ ಮುಕ್ತರಾಗಿ ಮನದ ಲೋಕದ ಕಡೆಗೆ ಸಾಗಿದ್ದಾರೆ. ತಲೆಮ್ಯಾನಿನ ಬುತ್ತಿ ಸಂಸಾರ ಬಲುದುಸ್ಸಾರ ಅಂದಿದ್ದ ಎಚ್.ಎಸ್.ವಿ. ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದರು. ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲಾಗಿತ್ತು. ಕನ್ನಡ ಸಾಹಿತ್ಯ ಲೋಕದ ಗಣ್ಯರು ಅಂತಿಮ ದರ್ಶನ ಪಡೆದರು. ಜೊತೆಗೆ ಎಚ್.ಎಸ್.ವಿ. ಅವರು ರಚಿಸಿದಂತಹ ಭಾವಗೀತೆಗಳ ಗಾಯನದ ಮೂಲಕ ಗೀತ ನಮನವನ್ನು ಕೂಡ ಮಾಡಿ ಗೌರವ ಸಮರ್ಪಣೆ ಮಾಡಲಾಯಿತು. ವೆಂಕಟೇಶ್ ಮೂರ್ತಿ ನಮ್ಮ ಗುರುಗಳು. ಯಾವತ್ತೂ ವೆಂಕಟೇಶ್ ಮೂರ್ತಿಯವರು ಒಂದು ಹೇಳ್ತಾ ಇದ್ರು, ಅವರ ಸರಳವಾದ ಮಾತುಗಳಲ್ಲಿ ಅಷ್ಟೇ ಚೆನ್ನಾಗಿ ಕವಿತೆನೂ ಬರೆದಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಸಾಹಿತ್ಯ ಅವರ ಹೃದಯದಲ್ಲಿತ್ತು. ಆ ಹೃದಯನ ನನ್ನಂಥ ಒಬ್ಬ ಪಾಮರನಿಗೂ ಕೊಟ್ಟು ಆ ಹೃದಯ ಚೆನ್ನಾಗಿರೋ ಹಾಗೆ ನೋಡಿಕೊಂಡವರು ಗುರುಗಳು. ಅವರ ಅಗಲಿಕೆ ಇದ್ದೇ ಇರುತ್ತೆ, ನೋವು ಇದ್ದೇ ಇರುತ್ತೆ. ನನಗೆ ಅವರಿಗೆ ಬಹಳ ನಿಡುಗಾಲದ ಸ್ನೇಹ. 70ರ ದಶಕದಲ್ಲಿ ನಾವೆಲ್ಲ ಒಟ್ಟಿಗೆ ಸಾಹಿತ್ಯ ರಚನೆಯನ್ನು ಶುರು ಮಾಡಿದವರು. ನನ್ನ ಮತ್ತು ಅವರ ಸ್ನೇಹ ಎಷ್ಟು ಗಾಢವಾದ್ದು ಅಂದರೆ, ನನ್ನ ಮೊದಲ ಕವನ ಸಂಕಲನಕ್ಕೆ ಮುಖಚಿತ್ರವನ್ನು ರಚಿಸಿಕೊಟ್ಟವರು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರಾಗಿದ್ದರು. ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಅಭಿವ್ಯಕ್ತಿ ವಿಧಾನಗಳು ಬದಲಾದರೂ ಸಹ ಸ್ನೇಹ ಬದಲಾಗಿಲ್ಲ. ಅದೇ ಸ್ನೇಹವನ್ನು ಇಟ್ಕೊಂಡಿದ್ದೇವೆ. ಹೀಗಾಗಿ ನನಗೆ ವೆಂಕಟೇಶ್ ಮೂರ್ತಿ ಒಬ್ಬ ದೊಡ್ಡ ಕವಿ ಅನ್ನೋದ್ರ ಜೊತೆಗೆ ಬಹಳ ದೊಡ್ಡ ಸ್ನೇಹಜೀವಿ ಅಂತ ಅನಿಸುತ್ತೆ. ಅವರ ಸಾವು ಕನ್ನಡ ಸಾಹಿತ್ಯಕ್ಕೆ ಅಷ್ಟೇ ನಷ್ಟ ಅಲ್ಲ, ನನಗೆ ವೈಯಕ್ತಿಕವಾಗಿ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿರುವಂಥ ಸಂಕಟ ಇದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮ ಹೆಸರು ಚಿರವಾಗಿರುವಂತೆ ಮಾಡಿ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತಿವೇನು ನಾವು ನಮ್ಮ ಅಂತರಾಳವ ಅಂತ ಹೇಳಿ ಅಂತರಾತ್ಮದಲ್ಲಿ ಲೀನರಾಗಿದ್ದಾರೆ ಎಚ್.ಎಸ್.ವಿ. ಅವರು. ನಾಳೆ ಬೆಳಗ್ಗೆ ಬನಶಂಕರಿ ಚಿತಾಗಾರದಲ್ಲಿ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಪಬ್ಲಿಕ್ ಟಿವಿ, ಬೆಂಗಳೂರು.